ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಬ್ಯಾಂಕ್ಗಳು ಡೇಂಜರ್ನಲ್ಲಿವೆ. ಇದೇ ರೀತಿ ಮುಂದುವರೆದ್ರೆ ಸಾಲು ಸಾಲು ಬ್ಯಾಂಕ್ಗಳು ಬಾಗಿಲು ಮುಚ್ಚುವ ಹಂತಕ್ಕೆ ಬರುತ್ತವೆ. ಅರೆ, ಏನು ಹೇಳ್ತೀರಿ? ಪ್ರತಿದಿನ ನಮ್ಮ ದೇಶ ಹಾಗೆ ಬೆಳೀತಾ ಇದೆ, ಹೀಗೆ ಬೆಳೀತಾ ಇದೆ ಅನ್ನುವ ಬಿಲ್ಡಪ್ ಸ್ಟೋರಿ ಹಾಕ್ತೀರಿ. ಈಗ ನೋಡಿದರೆ ಆರ್ಥಿಕತೆಯ ಆಧಾರಗಳಾದ ಬ್ಯಾಂಕ್ಗಳೇ ಡೇಂಜರ್ನಲ್ಲಿವೆ ಅಂತ ಹೇಳ್ತೀರಿ ಅಂತ ನೀವು ಕೇಳಬಹುದು. ಇದು ಎರಡೂ ಕೂಡ ಸತ್ಯ. ನಮ್ಮ ದೇಶ ಬೆಳೀತಾ ಇರೋದು ಕೂಡ ಸತ್ಯ, ನಮ್ಮ ದೇಶದ ಬ್ಯಾಂಕ್ಗಳು ಅಪಾಯದಲ್ಲಿರೋದು ಕೂಡ ಸತ್ಯ. ಸದ್ಯ ನಮ್ಮ ದೇಶದ ಬ್ಯಾಂಕುಗಳಿಗೆ ಅಪಾಯ ತಂದೊಡ್ಡಿರೋದು ಲೋನ್ ಮತ್ತು ಡೆಪಾಸಿಟ್ ರೇಷಿಯೋ. ಲೋನ್ ಮತ್ತು ಡೆಪಾಸಿಟ್ ರೇಷಿಯೋ ಆಲ್ ಟೈಮ್ ಹೈನಲ್ಲಿದೆ. ಈ ರೇಷಿಯೋ ಮತ್ತಷ್ಟು ಏರಿಕೆಯಾಗ್ಬಿಟ್ರೆ ಒಂದೊಂದೇ ಬ್ಯಾಂಕುಗಳು ಬಾಗಿಲು ಮುಚ್ಚುತ್ತಾ ಬರೋದರಲ್ಲಿ ಅನುಮಾನ ಬೇಡ. ಸದ್ಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಇಡೀ ದೇಶದ ಚಿಂತೆಗೆ ಕಾರಣವಾಗಿದೆ. ಸರ್ಕಾರವಂತೂ ಹೇಗಾದರೂ ಮಾಡಿ ಇದನ್ನ ಒಂದು ಹಾದಿಗೆ ತೆಗೆದುಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅಷ್ಟಕ್ಕೂ ನಮ್ಮ ದೇಶದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಏನಾಗಿದೆ? ಬ್ಯಾಂಕ್ಗಳು ಅಪಾಯದಲ್ಲಿದೆ ಅಂದ್ರೆ ಏನರ್ಥ? ಈ ಲೋನ್ ಮತ್ತು ಡೆಪಾಸಿಟ್ ರೇಷಿಯೋ ಅಂದ್ರೆ ಏನು? ಇದಕ್ಕೆಲ್ಲ ಕಾರಣ ಯಾರು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೇರವಾಗಿ ಟಾಪಿಕ್ಗೆ ಬರೋಣ. ನಮ್ಮ ದೇಶದ ಲೋನ್ ಮತ್ತು ಡೆಪಾಸಿಟ್ ರೇಷಿಯೋ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಅಂದರೆ ಬ್ಯಾಂಕ್ಗೆ 100 ರೂಪಾಯಿ ಹಣ ಡೆಪಾಸಿಟ್ ಮಾಡಿದರೆ ಈ 100 ರೂಪಾಯಿಯಲ್ಲಿ ಬ್ಯಾಂಕ್ 80 ರೂಪಾಯಿಯನ್ನ ಲೋನ್ ಆಗಿ ಕೊಡ್ತಾ ಇದೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಯಾಂಕ್ಗಳು ಲೋನ್ ಕೊಡ್ತಾ ಇರುವ ಪ್ರಮಾಣ ಹೆಚ್ಚಾಗಿದೆ. ಮತ್ತೊಂದು ಕಡೆ ಬ್ಯಾಂಕ್ನಲ್ಲಿ ಜನ ಹಣ ಇಡ್ತಾ ಇರುವ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಸ್ನೇಹಿತರೆ, ಇದು ನಿಮ್ಗೆ ಅರ್ಥವಾಗಬೇಕು ಅಂದರೆ ಬ್ಯಾಂಕಿಂಗ್ ಕ್ಷೇತ್ರ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಬ್ಯಾಂಕ್ಗಳು ಎಷ್ಟೇ ಲೋನ್ ಕೊಟ್ಟರೂ ಹಣವನ್ನು ಪ್ರಿಂಟ್ ಮಾಡಿ ಕೊಡೋದಿಲ್ಲ. ಬ್ಯಾಂಕ್ಗಳು ಹಣವನ್ನು ಸರ್ಕ್ಯುಲೇಟ್ ಮಾಡ್ತಾವೆ ಅಷ್ಟೇ. ಉದಾಹರಣೆಗೆ ನಾವು ಬ್ಯಾಂಕ್ನಲ್ಲಿ 1000 ರೂಪಾಯಿ ಹಣವನ್ನು ಡೆಪಾಸಿಟ್ ಮಾಡಿದ್ವಿ ಅಂತ ಅಂದುಕೊಳ್ಳಿ. ಅದೇ 1000 ರೂಪಾಯಿಯನ್ನು ಬ್ಯಾಂಕ್ ಇನ್ನೊಬ್ಬರಿಗೆ ಲೋನ್ನ ರೂಪದಲ್ಲಿ ಕೊಡುತ್ತೆ. ಆ ಸಾಲಕ್ಕೆ ಬಡ್ಡಿ ಬರುತ್ತೆ. ಅಂದರೆ ನಮ್ಮ 1000 ರೂಪಾಯಿಯನ್ನು ಲೋನ್ ಕೊಟ್ಟು ಬ್ಯಾಂಕ್ ಅಸಲು ಮತ್ತು ಬಡ್ಡಿ ಸೇರಿ 1000 ರೂಪಾಯಿಯಿಂದ 200 ರೂಪಾಯಿ ಸಂಪಾದನೆ ಮಾಡುತ್ತೆ. ಅಂದರೆ 1200 ರೂಪಾಯಿ ಬ್ಯಾಂಕ್ಗೆ ರಿಟರ್ನ್ ಬರುತ್ತೆ. ಬಡ್ಡಿಯ 200 ರೂಪಾಯಿಯಲ್ಲಿ ಸ್ವಲ್ಪ ಡೆಪಾಸಿಟ್ ಇಟ್ಟವರಿಗೆ ಸಿಗುತ್ತೆ, ಆದರೆ ಬಡ್ಡಿಯ ಪ್ರಮಾಣ ತೀರಾ ಕಡಿಮೆ. ಸಾಲ ಹಾಗೂ ಉಳಿತಾಯದ ನಡುವಿನ ಬಡ್ಡಿಯ ದರ ಎಷ್ಟಿದೆ ಅನ್ನೋದನ್ನ ನೀವು ಒಮ್ಮೆ ಚೆಕ್ ಮಾಡಬಹುದು. ಇಲ್ಲಿ ಲಾಜಿಕ್ ಸಿಂಪಲ್. ಒಂದು ವೇಳೆ ನಾವು ಬ್ಯಾಂಕ್ಗಳಿಗೆ ಹಣವನ್ನು ಡೆಪಾಸಿಟ್ ಮಾಡದೇ ಇದ್ರೆ ಬ್ಯಾಂಕ್ಗಳಿಗೆ ಲೋನ್ ಕೊಡೋದಕ್ಕೆ ಹಣ ಇರೋದಿಲ್ಲ, ಬ್ಯಾಂಕ್ಗಳಿಗೆ ಹಣವನ್ನು ಟರ್ನ್ ಓವರ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಆಗಿರೋದು ಕೂಡ ಅದೇ. ಜನ ಲೋನನ್ನು ಹೆಚ್ಚು ಪಡೆದುಕೊಳ್ತಾ ಇದ್ದಾರೆ, ಆದರೆ ಡೆಪಾಸಿಟ್ ಇಡುವವರ ಸಂಖ್ಯೆ ಮಾತ್ರ ಕಡಿಮೆ ಆಗಿದೆ. ಸದ್ಯ ಭಾರತದ ಬ್ಯಾಂಕ್ಗಳ ಲೋನ್ ಡೆಪಾಸಿಟ್ ರೇಷಿಯೋ 81% ಇದೆ. ಅಂದರೆ 100 ರೂಪಾಯಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆದರೆ ಅದರಲ್ಲಿ 81 ರೂಪಾಯಿಯನ್ನ ಬ್ಯಾಂಕ್ಗಳು ಲೋನ್ನ ರೂಪದಲ್ಲಿ ಕೊಡ್ತಾ ಇವೆ. ಈಗ ನೀವು ಒಂದು ಪ್ರಶ್ನೆ ಕೇಳಬಹುದು, ಡೆಪಾಸಿಟ್ಗಿಂತ ಕಡಿಮೆಯೇ ಲೋನ್ ಹೋಗ್ತಾ ಇದೆಯಲ್ಲ, ಇದರಿಂದ ಸಮಸ್ಯೆ ಏನು? ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬ್ಯಾಂಕ್ಗಳು ಬಂದ ಹಣವನ್ನೆಲ್ಲ ಲೋನ್ ಕೊಡುವ ಹಾಗಿಲ್ಲ. ಬ್ಯಾಂಕ್ಗಳ ಬಳಿ ಸ್ವಲ್ಪ ಪ್ರಮಾಣದ ಹಣವಾದರೂ ಇರಲೇಬೇಕು. ಇಲ್ಲ ಅಂದರೆ ನಾಳೆ ಡೆಪಾಸಿಟ್ ಇಟ್ಟವರು ವಿತ್ ಡ್ರಾ ಮಾಡೋದಕ್ಕೆ ಬಂದರೆ ಬ್ಯಾಂಕ್ಗಳ ಬಳಿ ಹಣ ಇಲ್ಲ ಅಂದರೆ ಏನು ಗತಿ? ಆಗ ಡೆಪಾಸಿಟ್ ಇಟ್ಟವರಿಗೂ ಕೂಡ ಸಮಸ್ಯೆ, ಬ್ಯಾಂಕ್ಗಳಿಗೆ ಕೂಡ ಸಮಸ್ಯೆ ಆಗುತ್ತೆ. ಜನ ಬ್ಯಾಂಕುಗಳ ಮೇಲೆ ನಂಬಿಕೆ ಕಳೆದುಕೊಂಡು ಬಿಡ್ತಾರೆ. ಮುಂದೆ ಬ್ಯಾಂಕ್ನಲ್ಲಿ ಹಣ ಇಡೋದಕ್ಕೆ ಹೋಗೋದಿಲ್ಲ. ನಮ್ಮ ಹಣ ನಮ್ಮ ಕಷ್ಟಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ನಾವು ಬ್ಯಾಂಕ್ನಲ್ಲಿ ಹಣ ಇಟ್ಟು ಏನು ಪ್ರಯೋಜನ ಅಂತ ಬ್ಯಾಂಕ್ಗಳ ಮೇಲೆ ಜನ ನಂಬಿಕೆ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ನಾವು ಡೆಪಾಸಿಟ್ ಇಟ್ಟ ಹಣವನ್ನು ಯಾವಾಗ ಬೇಕಾದರೂ ಪೂರ್ಣ ಪ್ರಮಾಣದಲ್ಲಿ ತೆಗೆಯಬಹುದು. ಆದರೆ ಲೋನ್ ಹಾಗಲ್ಲ. ಅದರ ರಿಕವರಿ ಲಾಂಗ್ ಟರ್ಮ್ನಲ್ಲಿ ಇರುತ್ತೆ. ಅಂದರೆ ನಾವು 5 ಲಕ್ಷ ರೂಪಾಯಿ ಲೋನ್ ತೆಗೆದ್ರೆ ಅದನ್ನು ಕಟ್ಟೋದಕ್ಕೆ 5 ವರ್ಷ ಆಗಬಹುದು. ಡೆಪಾಸಿಟ್ ಹಾಗಲ್ಲ. ನಾವು ಯಾವಾಗ ಹೋಗಿ ಬ್ಯಾಂಕ್ನಲ್ಲಿ ನಮ್ಮ ಹಣವನ್ನು ಕೇಳಿದ್ರೂ ಅವರು ಕೊಡಬೇಕು. ಆದರೆ ಬ್ಯಾಂಕ್ನವರು ನಮ್ಮ ಲೋನನ್ನು ಹಾಗೆ ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಬ್ಯಾಂಕ್ಗಳ ಬಳಿ ಬ್ಯಾಲೆನ್ಸ್ ಹಣ ಇರಲೇಬೇಕಾಗುತ್ತೆ. ಹೀಗಾಗಿ ಬ್ಯಾಂಕ್ಗಳು ಈಗ ಲೋನನ್ನು ಹೆಚ್ಚಾಗಿ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ಗಳ ಬಳಿ ಲಿಕ್ವಿಡ್ ಅಮೌಂಟ್ ಕಡಿಮೆ ಇದೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆಪಾಸಿಟ್ ಇಟ್ಟ ಜನರೆಲ್ಲ ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ಗೆ ಹೋಗಿ ಹಣವನ್ನು ವಿತ್ ಡ್ರಾ ಮಾಡಿಬಿಟ್ರೆ ಬ್ಯಾಂಕ್ಗಳಿಗೂ ಆ ಹಣವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಈಗಾಗಲೇ ಹಣವನ್ನು ಬ್ಯಾಂಕ್ಗಳು ಲೋನ್ನ ರೂಪದಲ್ಲಿ ಕೊಟ್ಟಾಗಿದೆ. ಇಲ್ಲೇ ಸಮಸ್ಯೆ ಶುರುವಾಗೋದು. ಹೀಗಾಗಿ ಬ್ಯಾಂಕ್ಗಳ ಬಳಿ ಲಿಕ್ವಿಡ್ ಅಮೌಂಟ್ ಇರೋದು ತುಂಬಾ ಮುಖ್ಯ. ಸ್ನೇಹಿತರೆ, ನೀವು ಕೆಲವೊಂದು ಬ್ಯಾಂಕ್ಗಳು ದಿವಾಳಿಯಾದ ಕಥೆಯನ್ನು ಕೇಳಿರಬಹುದು. ಹೀಗೆ ಬ್ಯಾಂಕ್ಗಳು ಮುಳುಗೋದಕ್ಕೆ ಪ್ರಮುಖ ಕಾರಣನೇ ಲೋನ್ ಡೆಪಾಸಿಟ್ ರೇಷಿಯೋ ಜಾಸ್ತಿ ಆಗೋದು. ಲೋನ್ ಹೆಚ್ಚಾಗಿ
ಡೆಪಾಸಿಟ್ ಕಡಿಮೆ ಆದರೆ ಅದು ಯಾವತ್ತಿಗೂ ಡೇಂಜರ್. ಅದರಲ್ಲೂ ಕೆಲವೊಂದು ಬ್ಯಾಂಕ್ಗಳು ಈಗ ಬುದ್ಧಿವಂತಿಕೆ ಉಪಯೋಗ ಮಾಡ್ತಾವೆ. ಮಿನಿಮಮ್ ಬ್ಯಾಲೆನ್ಸ್ ಇಂತಿಷ್ಟೇ ಇಡಬೇಕು ಅಂತ ಹೇಳ್ತಾವೆ. ಕೆಲವೊಂದು ಖಾಸಗಿ ಬ್ಯಾಂಕ್ಗಳಲ್ಲಂತೂ ಮಿನಿಮಮ್ ಬ್ಯಾಲೆನ್ಸ್ ಅವರು ಫಿಕ್ಸ್ ಮಾಡಿದಷ್ಟೇ ಇರಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಆ ಹಣ ನಿಮ್ದೇ ಆಗಿದ್ರು ಅದು ನಿಮ್ದಲ್ಲ, ಅದು ಯಾವಾಗ್ಲೂ ಬ್ಯಾಂಕ್ನಲ್ಲೇ ಇರಬೇಕು. ಅಂದ್ರೆ ಬ್ಯಾಂಕುಗಳು ಆ ಹಣವನ್ನ ಯಾವುದೇ ರೀತಿಯ ಚಿಂತೆ ಇಲ್ಲದೆ ಉಪಯೋಗ ಮಾಡಬಹುದು. ಈಗ ಈ ಲೋನ್ ಡೆಪಾಸಿಟ್ ರೇಷಿಯೋ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ. ಈ ಕಾರಣದ ಬಗ್ಗೆ ನಾವು ಆರಂಭದಿಂದಲೇ ಹೇಳ್ತಾ ಇದ್ದೇವೆ. ಲೋನ್ ಹೆಚ್ಚಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಸ್ಟಾರ್ಟಪ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ಮಾಡಬೇಕು ಅಂದರೂ ಹಣ ಬೇಕು. ಅದರಲ್ಲೂ ಸ್ಟಾರ್ಟಪ್ ಮಾಡಬೇಕು ಅಂದರೆ ಕೈಯಲ್ಲಿ ಹಣ ಇರೋದಿಲ್ಲ. ಅನಿವಾರ್ಯವಾಗಿ ಬ್ಯಾಂಕ್ ಲೋನ್ನ ಮೊರೆ ಹೋಗಬೇಕಾಗುತ್ತೆ. ಇನ್ನು ಮನೆ ಕಟ್ಟುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಈಗಿನ ಹೆಚ್ಚಿನವರು ಮನೆ ಕಟ್ಟೋದು ಹೋಮ್ ಲೋನ್ ತೆಗೆದೆ. ಇಲ್ಲಿ ಕೂಡ ಲೋನ್ ಹೆಚ್ಚಾಗ್ತಾ ಇದೆ. ಒಂದು ಕಾರ್ ತೆಗೆದುಕೊಳ್ಬೇಕು ಅಂದ್ರೂ ಲೋನ್ ಬೇಕು. ಅಷ್ಟೇ ಯಾಕೆ, ಈಗ ಫೋನ್ಗಳನ್ನ ಕೂಡ EMI ನಲ್ಲಿ ತೆಗೆದುಕೊಳ್ತಾರೆ. EMI ನಲ್ಲಿ ಫೋನ್ ತೆಗೆದುಕೊಳ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಲೋನ್ ಕೊಡೋದು ತಪ್ಪು ಅಂತಲ್ಲ, ಲೋನ್ನಿಂದ ಬೆಳವಣಿಗೆಗಳು ಕೂಡ ಅಷ್ಟೇ ಆಗ್ತಾ ಇದೆ. ಹಣ ಸರ್ಕ್ಯುಲೇಟ್ ಆದಷ್ಟು ಆರ್ಥಿಕತೆಗೆ ಒಳ್ಳೆಯದು. ಲೋನ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೂಡ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಹೋಗೋದಿಲ್ಲ. ಲೋನ್ ಸಿಗಲಿಲ್ಲ ಅಂದರೆ ಮನೆ ಕಟ್ಟೋದಕ್ಕೆ ಕೂಡ ಆಗೋದಿಲ್ಲ. ಮನೆ ಕಟ್ಟುವ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಕೆಲಸ ಮಾಡುವವರಿಗೆ ಕೆಲಸ ಇರೋದಿಲ್ಲ. ಕೆಲಸ ಇಲ್ಲ ಅಂದರೆ ನಿರುದ್ಯೋಗ ಹೆಚ್ಚಾಗುತ್ತೆ. ಹೀಗಾಗಿ ಇದೆಲ್ಲ ಒಂದು ರೀತಿ ಸೈಕಲ್. ಬ್ಯಾಂಕ್ಗಳು ಕೂಡ ಇದೇ ಕಾರಣಕ್ಕೆ ಲೋನ್ಗಳನ್ನು ಹೆಚ್ಚಾಗಿ ಕೊಡ್ತಾ ಇರೋದು. ಉದಾಹರಣೆಗೆ ನಿಮಗೂ ಕೂಡ ಬ್ಯಾಂಕ್ಗಳಿಂದ ಹಲವು ಕಾಲ್ಗಳು ಬಂದಿರಬಹುದು. ನಾವು ಅಷ್ಟು ಲೋನ್ ಕೊಡ್ತೀವಿ, ಇಷ್ಟು ಲೋನ್ ಕೊಡ್ತೀವಿ, ನಮ್ಮಿಂದ ಲೋನ್ ತೆಗೆದುಕೊಳ್ಳಿ ಅಂತ ಬ್ಯಾಂಕ್ಗಳೇ ನಿಮ್ಮನ್ನು ಅಪ್ರೋಚ್ ಮಾಡಿರಬಹುದು. ಇದಕ್ಕೆ ಕಾರಣ ಬ್ಯಾಂಕ್ಗಳ ರಿಕವರಿ ರೇಟ್ ಚೆನ್ನಾಗಿದೆ. ಜನ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ಗಳು ಕೂಡ ಅಗ್ರೆಸಿವ್ ಆಗಿ ಲೋನ್ ಕೊಡ್ತಾ ಇದ್ದಾವೆ. ಈಗ ಸಮಸ್ಯೆ ಇರೋದು ಡೆಪಾಸಿಟ್ ವಿಚಾರದಲ್ಲಿ. ಮೊದಲೆಲ್ಲ ಜನ ಹಣವನ್ನು ಸೇವ್ ಮಾಡಿ ಇಡಬೇಕು ಅಂದರೆ ಬ್ಯಾಂಕ್ನಲ್ಲೇ ಇಡಬೇಕಾಗಿತ್ತು. ಆದರೆ ಈಗ ಜನರಿಗೆ ಬೇರೆ ಬೇರೆ ಆಪ್ಷನ್ಗಳಿದೆ. ಜನ ಷೇರು ಮಾರುಕಟ್ಟೆಯತ್ತ ತಿರುಗಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ. ಅಂದರೆ ಜನರ ಹಣ ಡೈವರ್ಟ್ ಆಗಿದೆ. ಮೊದಲು ಕೇವಲ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಆಗ್ತಾ ಇದ್ದ ಹಣ ಈಗ ಹರಿದು ಹಂಚಿ ಹೋಗಿದೆ. ಇಲ್ಲೇ ಸಮಸ್ಯೆ ಆಗಿರೋದು. ಸೇವಿಂಗ್ ಅಕೌಂಟ್ನಲ್ಲಿ ಹಣ ಇಟ್ಟರೆ ಅದಕ್ಕೆ ಬಡ್ಡಿ ಬೀಳೋದು ತೀರಾ ಅಂದರೆ ತೀರಾ ಕಡಿಮೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ರಿಟರ್ನ್ ಸಿಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ರಿಟರ್ನ್ ಸಿಗುತ್ತೆ. ಹೀಗಾಗಿ ಬ್ಯಾಂಕುಗಳಲ್ಲಿ ಹಣ ಡೆಪಾಸಿಟ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಇದೇ ಕಾರಣಕ್ಕಾಗಿ ಲೋನ್ ಡೆಪಾಸಿಟ್ ರೇಷಿಯೋ ಆಲ್ ಟೈಮ್ ಹೈ ಆಗಿದೆ. ಇದು ಯಾವತ್ತಿದ್ರೂ ಡೇಂಜರ್. ಹೀಗಾಗಿ ಸರ್ಕಾರ ಬ್ಯಾಂಕುಗಳಿಗೆ ಹಣ ಕೊಡೋದಕ್ಕೆ ಮುಂದಾಗಿದೆ ಅನ್ನುವ ಬಗ್ಗೆ ನಾವು ಈ ಹಿಂದೆಯೇ ವಿಡಿಯೋ ಮಾಡಿದ್ವಿ. ಸರ್ಕಾರ ಹೇಳಿದ ಹಾಗೆ ಬ್ಯಾಂಕುಗಳಿಗೆ ಹಣ ಕೊಟ್ಟರೆ ಈ ಸಮಸ್ಯೆಯಿಂದ ಹೊರಬರಬಹುದು. ಇಲ್ಲ ಅಂದರೆ ಭವಿಷ್ಯದಲ್ಲಿ ಒಂದೊಂದೇ ಬ್ಯಾಂಕುಗಳು ಬಾಗಿಲು ಮುಚ್ಚುವ ಹಂತಕ್ಕೆ ಬಂದರೂ ಅಚ್ಚರಿ ಇಲ್ಲ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.